ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಸಾಹಿತ್ಯ ಫೋನ್ ಮಾಡಿ ಮೇಡಮ್ಗೆ ವಿಷಯನ ಹೇಳ್ತಾಳೆ. ಅತ್ತೆಗೆ ಬ್ಲ್ಯಾಕ್ ರೋಸ್ ವಿಷದ ಒಬ್ಬಟ್ಟನ್ನ ತಿನ್ನಿಸಿ ಅವ್ರಿಗೆ ಹುಷಾರಿಲ್ಲದೆ ಹೋದಂಗೆ ಆಗಿದೆ. ಅವರು ಇವಾಗ ವಿಷನೆಲ್ಲ ತೆಗೆದು ಆರಾಮಾಗಿದ್ದಾರೆ. ಇಷ್ಟೆಲ್ಲ ಆಯಿತು ಮೇಡಮ್ ಅಂತ ಸಾಹಿತ್ಯ ಮೇಡಮ್ ಹತ್ರ ಎಲ್ಲ ಹೇಳ್ತಾಳೆ. ಆದರೆ ಫೋನ್ ಇಟ್ಟಾದ್ಮೇಲೆ ಮೇಡಮ್ ಅನ್ಕೋತಾರೆ, ಅವಳಿಗೆ ಹೆಂಗೆ ವಿಷ ಹಾಕೋದಕ್ಕೆ ಸಾಧ್ಯ? ಅವಳೇ ಮೈಯೆಲ್ಲ ವಿಷ, ಅವಳ ಜೀವನನೇ ವಿಷಕಾರಿ ಅವ್ರಿಗೆ ವಿಷ ಹಾಕೋದಕ್ಕೆ ಹೇಗೆ ಸಾಧ್ಯ? ಬ್ಲ್ಯಾಕ್ ರೋಸ್ ಏನಕ್ಕೆ ಅರುಂಧತಿನ ಟಾರ್ಗೆಟ್ ಮಾಡಿ ವಿಷ ಹಾಕೋದು ಅನ್ನೋದು ಮೇಡಮ್ಗೆ ಚಿಂತೆ ಆಗುತ್ತೆ. ಹೊರಗಡೆಯಿಂದ ಯಾರೋ ಕರೆದಂಗೆ ಆಗುತ್ತೆ. ಮೇಡಮ್ ಯಾರೋ ಕರೆದ್ರು ಅಂತ ಹೊರಗೆ ಹೋಗಿ ನೋಡ್ಕೊಂಡು ಒಳಗೆ ಬರೋ ಅಷ್ಟರಲ್ಲಿ ಮೇಡಮ್ದು ಮತ್ತು ಅವ್ನ ಗಂಡಂದು ಇಬ್ಬರದು ಫೋಟೋಗೆ ಬೆಂಕಿ ಹತ್ಕೊಂಡಿರುತ್ತೆ. ಆ ಬೆಂಕಿ ಹಾಕಿರೋದು ಕೆಳಗಿರುತ್ತೆ. ಅದನ್ನು ಹಾರ್ಸೋಕ್ಕೆ ಅಂತ ಕೈಯಲ್ಲಿ ಹೋಗಿ ಹಾರಿಸ್ತಿರ್ತಾರೆ. ಮೇಡಮ್ ಅದನ್ನು ಹಾರಿಸ್ಬೇಕಾದ್ರೆ ಕೈ ಮೇಲೆ ಬ್ಲ್ಯಾಕ್ ರೋಸ್ ವೇಷದಲ್ಲಿ ಬಂದು ಮೇಡಮ್ ಕೈ ಮೇಲೆ ಇಟ್ಟು ಕೈನ ಕಾಲಿಂದ ತುಳಿತಿರ್ತಾರೆ. ಆ ತುಳಿಬೇಕಾದ್ರೆ ನಂಗೆ ನೋವಾಗ್ತದೆ, ಬಿಡಿ ಬಿಡಿ, ಯಾರಿದ್ದು ಬಿಡಿ ಅಂತಂದರು. ಅದ್ರ ಬ್ಲ್ಯಾಕ್ ರೋಸ್ ಬಿಡೋದಿಲ್ಲ. ಇಲ್ಲಿ ಸಾಹಿತ್ಯ ಅವ್ರ ಅತ್ತೆಗೆ ಅಂತ ಗಂಜಿ ಮಾಡ್ತೀನಿ ಅಂತ ನಿಂತಿರ್ಬೇಕಾದ್ರೆ ಕರ್ಣ ಬಂದು ಸಾಹಿತ್ಯಂಗೆ ಆಡ್ಕೊತಿರ್ತಾನೆ, ಕಾಲು ಎಳಿತಿರ್ತಾನೆ. ಮುದ್ದಾದ ರೊಮ್ಯಾಂಟಿಕ್ಕಾಗಿ ಅವ್ರು ಆಡ್ಬೇಕಾದ್ರೆ ಕಾರಣ ಆಯ್ತಾಯಿತು, ನೀವು ಇಷ್ಟೊಂದೆಲ್ಲ ಏನು ಮಾಡಿದ್ರು ನಾನು ಏನಂದ್ರು ಒಳ್ಳೆ ಸಿಟ್ಟು ಮಾಡ್ಕೋತೀರಾ, ಒಳ್ಳೆ ಮುಸುಂಡಿ ಥರ ಆಡ್ತೀರಾ ನೀವು ಅಂತ ಸಾಹಿತ್ಯಂಗೆ ರೇಗಿಸ್ತಿರ್ತಾನೆ. ಆಯ್ತಾಯಿತು, ಜಾಸ್ತಿ ಮಾತಾಡಬೇಡಿ, ಹೋಗಿ ಅಮ್ಮಂಗೆ ಬೇಗ ಗಂಜಿ ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಸಾಹಿತ್ಯ ಸರಿ ಆಯಿತು, ನಾನು ಹೋಗಿ ಗಂಜಿ ಕೊಡಬೇಕು, ನೀವು ಇದರಿಂದ ಫಸ್ಟ್ ಹೋಗಿ ಅಂತೇಳಿ, ಅಯ್ಯೋ ಅತ್ತೆಗೆ ಎಷ್ಟೊತ್ತಾಗೋಯ್ತು ಗಂಜಿನೇ ಕೊಟ್ಟಿಲ್ಲ ಅಂತ ಗಂಜಿ ಕೊಡೋಕ್ಕೆ ಅಂತ ಹೊರಡ್ತಾಳೆ. ಇಲ್ಲಿ ಕಾಲೆತ್ತಿದ ತಕ್ಷಣ ಕೈಯನ್ನು ಮೇಡಮ್ ಎತ್ಕೊಂಡು ಈ ಕಡೆ ಬರ್ತಾರೆ. ನೀನಾ ಬ್ಲ್ಯಾಕ್ ರೋಸಾ, ನೀನ್ಯಾಕೆ ಬಂದೆ ಇಲ್ಲಿಗೆ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಆಗ ಮುಖಕ್ಕೆ ಹಾಕೊಂಡಿರೋ ಮಾಸ್ಕ್ನ ತೆಗಿತಾರೆ. ಅರುಂಧತಿನೇ ಬ್ಲ್ಯಾಕ್ ರೋಸ್ ಅನ್ನೋದು ಮೇಡಮ್ ಮುಂದೆ ಅನಾವರಣ ಆಗುತ್ತೆ. ಮೇಡಮ್ಗೆ ಅದನ್ನು ನೋಡಿ ಶಾಕ್ ಆಗುತ್ತೆ. ಅದಕ್ಕೆ ಅರುಂಧತಿ ಅವಳು ಏನು ತುಂಬ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ನೀನು ಬ್ಲ್ಯಾಕ್ ರೋಸ್, ಇಷ್ಟು ದಿನ ಮುಖವಾಡ ಹಾಕ್ಕೊಂಡು ನನ್ನ ಮಗನಿಗೆ ಹಿಂಸೆ ಕೊಡ್ತಾ ಇರೋದು ನೀನೇನಾ? ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅರುಂಧತಿ, ನೀನು ಇಂಥ ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಮೇಡಮ್ ಅಂತಾರೆ. ಅದಕ್ಕೆ ಮಾಸ್ಕ್ ಇಟ್ಕೊಂಡು ಕೈಯಲ್ಲಿ ಅರುಂಧತಿ ನಗ್ತಾ ಇರ್ತಾಳೆ. ಇಲ್ಲಿ ಸಾಹಿತ್ಯ ಗಂಜಿ ಕೊಡೋಕ್ಕಿಂತ ರೂಮ್ಗೆ ಹೋಗ್ಬೇಕಾದ್ರೆ ಕರ್ಣನ ಮಾವ ಸಾಹಿತ್ಯ ಎಲ್ಲೋಗ್ತಿದೆ ನಿಂತ್ಕೊಳ್ಳಮ್ಮ ಅಂತ ಹೇಳಿ ಅವನ್ನ ತಡಿತಾನೆ. ಯಾಕೆಂದರೆ ಅವ್ರ ಅಕ್ಕ ರೂಮಲ್ಲಿ ಇರೋದಿಲ್ಲ, ಬ್ಲ್ಯಾಕ್ ರೋಸ್ ವೇಷದಲ್ಲಿ ಮೇಡಮ್ ಮನೇಲಿದ್ದಾಳೆ. ಹಾಗಾಗಿ ಅವ್ನು ತಡಿಲೇಬೇಕಾಗಿರುತ್ತೆ. ಸಾಹಿತ್ಯನ ತಡೆದು ನಿಲ್ಲಿಸ್ತಾನೆ. ಸಾಹಿತ್ಯ ಏನಕ್ಕೆ ಮಾವ, ಅವ್ರಿಗೆ ತುಂಬ ಲೇಟಾಗಿದೆ ಗಂಜಿ ಕೊಡೋದು, ನಾನು ಈಗಲೇ ಕೊಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಅಕ್ಕ ಹೇಳಿದ್ಲು ಅವಳಿಗೆ ಸಾಕಾಗಿದೆ ಅಂತ ಏನು ಬೇಡವಂತೆ, ಬೆಳಗ್ಗೆ ಎದ್ದು ತಿಂತಾಳೆ, ನೀನು ಹೋಗು ಅಂತ ಹೇಳ್ಬಿಟ್ಟು ಆ ಸಾಹಿತ್ಯನ ಕಳಿಸ್ತಾನೆ. ಅದೇ ಸಾಹಿತ್ಯಂಗೆ ಎಲ್ಲೋ ಒಂದು ಅಮ್ಮನ ಆಗುತ್ತೆ, ಏನಕ್ಕೆ ಇವ್ರು ನನಗೆ ಹಿಂಗೆ ಗಂಜಿ ಬೇಕು ಅಂತಂದವ್ರು ಯಾಕೆ ನನ್ನ ತಡೀತಿದ್ದಾರೆ ಅಂತ ಅನ್ಕೋತಾಳೆ. ಆಮೇಲೆ ಅವಳು ಸರಿ ಆಯಿತು ಅಂದ್ಬಿಟ್ಟು ವಾಪಸ್ ಹೊಟ್ಟೋಗ್ತಾಳೆ. ಇಲ್ಲಿ ಅರುಂಧತಿ ಹೇಳ್ತಾಳೆ ಮೇಡಮ್ಗೆ, ನಿನ್ನ ಮಗನ ನನ್ನ ಹಿಂಸೆ ಕೊಡೋಕ್ಕೆ ನಾನು ವಿಷ ಹಾಕಿರೋದು ಅಂತ. ಅದಕ್ಕೆ ಮೇಡಮ್ ಕೇಳ್ಕೊತಾರೆ, ಈ ವರ್ಷದಲ್ಲಿ ನನ್ನ ಮಗನಿಗೆ ಹಿಂಸೆ ಕೊಡಬೇಡ, ಅವ್ನಿಗೆ ಆಲ್ರೆಡಿ ನಿನ್ನ ಹಚ್ಕೊಂಡು ತುಂಬ ಟೆನ್ಷನಲ್ಲಿದ್ದಾನೆ, ಆಲ್ರೆಡಿ ತುಂಬ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾನೆ, ಯಾಕೆ ನನ್ನ ಮಗನಿಗೆ ಹಿಂಗೆ ಕಷ್ಟ ಕೊಡ್ತಿದ್ಯಾ, ನಿನಗೇನು ಬೇಕಿರೋದು, ನಿಂಗೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಅರುಂಧತಿಗೆ ಚೆನ್ನಾಗಿ ಕೇಳ್ತಾಳೆ ಮೇಡಮ್. ಇದಕ್ಕೆಲ್ಲ ಕಾರಣ ನಿನ್ನಿಂದನೇ ನಾನು ಈ ವೇಷ ಹಾಕೋಂಗಾಗಿದ್ದು ಅಂತ ಮತ್ತೆ ಅರುಂಧತಿ ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾಳೆ. ಮೇಡಮ್ಗೆ ನನ್ನಿಂದನಾ ಅಂತ, ಯಾಕೆ ನನ್ನಿಂದ ಅಂತ ಹೇಳ್ತಿದ್ದಾಳೆ ಅಂತ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯದಿಂದ ಮೇಡಮ್ ಕೇಳ್ತಿರ್ತಾರೆ. ಆವಾಗ ಅರುಂಧತಿ ಹಿಂದೆ ಆಗಿದ್ದೊಂದು ಸ್ಟೋರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವತ್ತು ನೀನು ಬೊಕ್ಕೆ ಕೊಡೋಕ್ಕೆ ಅಂತ ಬಂದಿಲ್ಲ ಅವತ್ತಿಂದ ಅಂತ ಶುರು ಮಾಡ್ತಾಳೆ. ಅವತ್ತು ಒಂದಿನ ಮೇಡಮ್ ಕರ್ಣಂಗೆ ರೆಡ್ ರೋಸಲ್ಲಿರುವಂಥ ಬೊಕ್ಕೆ ಕೊಡೋಕ್ಕೆ ಅಂತ ಬಂದಿರ್ತಾಳೆ. ಆ ಬೊಕ್ಕೆ ಕೊಡೋಕ್ಕೆ ಅಂತ ಬರ್ಬೇಕಾದ್ರೆ ಅರುಂಧತಿ ತಂದು ನಿಲ್ಲಿಸಿರ್ತಾಳೆ. ನಿನ್ನ ಮಗಂಗೆ ಯಾಕೆ ನೀನು ಬೊಕ್ಕೆ ಕೊಟ್ಟು ವಿಶ್ ಮಾಡಬೇಕು ಅಂದ್ಕೊಂಡಿದ್ದೆ, ನೀನು ಕಂಡ್ರೇ ಅವ್ನಿಗಾಗಲ್ಲ, ನೀನು ಕಂಡ್ರೆ ಆಗದೆ ಹೋದಂಗೆ ನಾನು ಆಲ್ರೆಡಿ ಎಲ್ಲ ಮಾಡಾಗಿದೆ, ಹೋಗಿ ಸುಮ್ಮನೆ ಅವ್ನ ಮುಂದೆ ನಿಂತ್ಕೊಂಡು ಅವಮಾನ ಮಾಡಿಸ್ಕೋಬೇಡ, ನಿಂಗೆ ಯಾಕೆ ಬೇಕಿದೆ ಅಲ್ಲ ಅಂತ ಹೇಳಿ ಅರುಂಧತಿ ಮೇಡಮ್ನ ಆಡ್ಕೊತಿರ್ತಾಳೆ. ಅದಕ್ಕೆ ಮೇಡಮ್ ನಿಂಗೆ ಹಿಂಗೆಲ್ಲ ಮಾಡೋದ್ರಿಂದ ನಿಂಗೆ ಏನು ಸಿಗುತ್ತೆ, ನನ್ನ ಮಗನಿಗೆ ನಾನು ಶುಭಾಶಯ ಹೇಳಲೇಬೇಕು, ಅದಕ್ಕೆ ನಾನು ಇದು ತಂದಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅರುಂಧತಿ, ಅಯ್ಯೋ ನಿನ್ನ ಮಕ್ಕ ನೋಡಿದ್ರೇ ಅವ್ನಿಗಾಗಲ್ಲ, ಹಂಗೆ ಆಗಬಾರ್ದು ಅಂತಲೇ ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇನ್ನೂ ನೀನು ಹೋಗಿ ಅವ್ನ ಮುಂದೆ ನಿಂತ್ಕೊಂಡು ನಿನ್ನ ಮಾತಾಡ್ತೀನಿ ಅಂತೆಲ್ಲ, ನಿಂಗೇನು ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮೇಡಮ್ ಕೈಯಲ್ಲಿ ಇದ್ದಿದ್ದು ರೋಸ್ನ ಕಿತ್ಕೊಂಡು ಒಂದು ಕಪ್ಪುದು ಬ್ಲ್ಯಾಕ್ ಇಂಜಿನ್ ಇರೋದ್ರ ಮೇಲೆ ಹಾಕ್ಬಿಡ್ತಾಳೆ. ಆದರೆ ಮೇಡಮ್ ಹೇಳ್ತಾಳೆ, ಒಂದಲ್ಲ ಒಂದು ದಿನ ಸತ್ಯ ಗೆಲ್ಲುತ್ತೆ, ಅವನು ನನ್ನ ಮಗ, ಅವನಿಗೆ ಸತ್ಯಕ್ಕೆ ನಿಂತ್ಕೋತಾನೆ ಹೊರತು ಸುಳ್ಳಿಗೆ ನಿಂತ್ಕೊಳ್ಳಲ್ಲ, ಧೈರ್ಯವಾಗಿ ಅವನು ಸತ್ಯಪರನೇ ನಿಂತ್ಕೋತಾನೆ, ಒಂದಲ್ಲ ಒಂದು ದಿನ ಅವನಿಗೆ ಏನೋ ಸತ್ಯ ಗೊತ್ತಾಗತ್ತೆ, ನಿನ್ನ ಬಣ್ಣ ಬಯಲಾಗೇ ಆಗುತ್ತೆ ಅಂತ ಅರುಂಧತಿಗೆ ಅವತ್ತು ಹೇಳಿರ್ತಾಳೆ. ಅವತ್ತಿನ ದಿನ ಕರ್ಣನ ಮಾವ ಬಂದು ಅರುಂಧತಿ ಹೇಳ್ತಾನೆ, ನೀನು ಒಂದು ಸಲ ಹೇಳಕ್ಕ, ಆ ಮೇಡಮ್ ಕಥೆನ ಇವತ್ತೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಬೇಡ ಅವಳೇನೋ ಒಂದು ಆಯುಧ ಅಂತ ಏನೋ ಹೇಳಿದ್ಲು, ಆ ಆಯುಧದ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ,
ಈಗಲೇ ಅವಳು ಏನೋ ಮಾಡೋದು ಬೇಡ, ಅವಳಿಗೆ ಒಂದು ಟೈಮ್ ಬರುತ್ತೆ ಅವಾಗ ಮಾಡೋಣ ಅಂತ ಅವ್ನ ಮಾವಂಗೆ ಹೇಳ್ತಾನೆ. ಅರುಂಧತಿ ಹೇಳ್ತಾನೆ, ಆದರೆ ಅವಳೊಂದು ಆಯುಧ ಇದೆ ಅಂತ ಹೇಳಿದ್ಲು, ಅದು ಏನು ಆಯುಧ ಏನು ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ ಅಂತ. ಅವತ್ತು ಅರುಂಧತಿ ಡಿಸೈಡ್ ಮಾಡ್ತಾಳೆ. ಆ ರೆಡ್ ರೋಸ್ನ ತೊಗೊಂಬಂದಿರೋದು ಇಂಜಿನಲ್ಲಿ ಬಿದ್ದು ಕಪ್ಪು ಗುಲಾಬಿ ಆಗಿರುತ್ತೆ. ಆವತ್ತಿಂದ ನಾನು ಕಪ್ಪು ವೇಷ ಹಾಕಬೇಕು ಅಂತ ಶುರು ಮಾಡ್ಕೋತಾಳೆ. ಇದನ್ನು ಮೇಡಮ್ಗೆ ಹೇಳ್ತಾಳೆ, ನೀನು ಅವತ್ತು ರೋಸನ್ನು ಇಂಜಿನೊಳಗೆ ಹಾಕಿ ಕಪ್ ಮಾಡಿದೆ, ನಾನು ಅವತ್ತಿಂದ ರೆಡ್ ರೋಸ್ ಹಾಕಿ ಇದ್ದಿದ್ದನ್ನು ಬ್ಲ್ಯಾಕ್ ರೋಸಾಗಿ ಬದಲಾಗಿದ್ದೀನಿ ಅಂತ ಅರುಂಧತಿ ಹೇಳ್ತಾಳೆ. ಇಲ್ಲಿ ಕರ್ಣನಪ್ಪ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಕುಡಿಬೇಕು ಅಷ್ಟರಲ್ಲಿ ಸಾಹಿತ್ಯ ಬಂದು ಗ್ಲಾಸ್ನ ಕೆಳಗೆ ಇಳಿಸ್ತಾಳೆ. ಮಾವ ಯಾಕೆ ಹಿಂಗೆ ಕುಡಿತಾ ಇದ್ದಾರೆ, ಈಗ ಏನಾಗಿದೆ ಅಂತ ನೀವು ಹಿಂಗೆ ಕುಡಿತಾ ಇದ್ದೀರಾ ಅಂತ ಅವ್ನ ಮಾವನ ಕೇಳ್ತಾಳೆ. ಅದಕ್ಕೆ ಅವ್ನ ಮಾವ ಹೇಳ್ತಾನೆ, ಇನ್ನೇನಮ್ಮಾಗಬೇಕು, ಪಾಪ ಮಾತಾಡ್ತಾಯಿಲ್ಲ, ಅವ್ರು ನೋಡಿದ್ರೆ ಹಂಗೆ ಕೂತಿದ್ದಾರೆ. ಇಲ್ಲಿ ನೋಡಿದ್ರೆ ಅರುಂಧತಿಗೆ ಯಾರೋ ವಿಷ ಹಾಕಿ ಅವಳನ್ನ ಸಾಯಿಸೋದಕ್ಕೆ ನೋಡ್ತಾ ಇದ್ದಾರೆ. ಆ ಕಡೆ ನನ್ನ ಅನುನ ಇದ್ದವಳು ಹೋದ್ಲವಳು ಬಂದ್ಲು ಅಂತಂತಾರೆ, ಹೋದರು ಅಂತಂತಾರೆ. ನಂಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಇದರಲ್ಲಿ ನಾನು ಯಾವ ತಪ್ಪು ಮಾಡಿದ್ದೀನಿ, ನಾನು ಇರಲೇಬಾರ್ದು ಈ ಜೀವನದಲ್ಲಿ ಅಂತ ಅನ್ಕೋತಾ ಇದ್ದೀನಿ ಅಂತ ಅವರಪ್ಪ ಹೇಳ್ತಾನೆ. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ಮಾವ ಹಿಂಗೆಲ್ಲ ಅನ್ಬೇಡಿ, ನೀವು ಭಾಳ ಬದುಕಬೇಕು, ನೀವು ಚೆನ್ನಾಗಿರಬೇಕು ಅಂತ ತಾನೇ ನಾವೆಲ್ಲ ಇಷ್ಟೆಲ್ಲ ಮಾಡೋದು ಅಂತ ಹೇಳ್ತಾಳೆ. ನಾನು ಯಾಕಮ್ಮ ಚೆನ್ನಾಗಿರಬೇಕು, ನನ್ನ ಜೀವನದಲ್ಲಿ ಏನಿದೆ ಅಂತ ನಾನು ಚೆನ್ನಾಗಿರಬೇಕು ಅಂತ ಅವ್ನ ಮಾವ ಹೇಳ್ತಾನೆ. ಆಗ ಅದನ್ನು ಕರ್ಣ ಕೇಳಿಸ್ಕೊತಾನೆ. ಅನ್ನು ಬಗ್ಗೆ ಮಾತಾಡಿದ್ದನ್ನು ಮಾತ್ರ ಕರ್ಣ ಕೇಳಿಸ್ಕೊಂಡು ಅವ್ರ ಅಪ್ಪನ ಮೇಲೆ ಕೋಪಗೊಂಡು ಇನ್ನೂ ನೀವು ಅವಳ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಅವ್ರ ಅಮ್ಮನ ಬಗ್ಗೆ ಮೇಲೆ ಕೆಟ್ಟ ವಿಷಯನ ತುಂಬಿರ್ತಾಳೆ ಅರುಂಧತಿ. ಅದಕ್ಕೆ ಅವನು ಅವ್ರ ಅಪ್ಪನ ಮೇಲೆ ಕೋಪ ಮಾಡ್ಕೋತಾನೆ. ಮುಂದೇನಾಗುತ್ತೆ ನೋಡೋಣ.